ನಡ್ಕೋದಂಗೆ ಅಯ್ಯೋ ನಡ್ಕ ಅವಳು ಅಲ್ಲೇ ಓಡೋಗ್ಬಿಡ್ಬೇಕು. ಸ್ಟೈಲ್ ನಡಿ, ಸ್ಟೈಲ್ ಇಲ್ಲಿ ಹೆಂಗೆ ಗೊತ್ತಾ, ಇದು ಸ್ಟೈಲಾ? ನನ್ನ ಪ್ರಕಾರ ಸ್ಟೈಲು. ಆ ಜೋಬು ಕೈ ಹಾಕ ನಂಗೆ ಹೋಗು. ಹಾಂ ಓ ಏನಣ್ಣ ಇದು, ಏನು ಏನು ಎಗಣೆ ಹಿಡಿತಾ ಇದೆಯಾ? ನೆಟ್ಟಿಗೆ ನೋಡ್ಕೊ ಹೋಗು. ಮಾ ಎಲ್ಲರಿಗೂ ಜಿ ಕನ್ನಡದಲ್ಲಿ ಕಾಲು ಎಳೆದು ಇಷ್ಟೊಂದು ಫೇಮಸ್ ಆಗಿರೋದು. ನಿನ್ನ ಕಾಲು ಎಳಿಕಾದದ ನಾನು ಯಾರ್ಯಾರು ಸಿಗ್ತಾರೆ ಎಲ್ಲಾರನ್ನೂ ಕಾಲು ಎಳಿ. ಇಲ್ಲ ಹೋಗೋಣ ನೀನು, ಬಾ ನೀನು ಈಗ ಇಲ್ಲಿಂದ ಹೋಗು. ನೀನು ಅಲ್ಲೇ ನಿಂತ್ಕೋ, ಹೋಗು ಸ್ಟೈಲಾಗಿ ಹೋಗಿಲ್ಲ ಅಂದ್ರೆ ಅಷ್ಟೇ ಮಾತಾಡ್ಕೊಂಡ್ ಬರ್ತಾರೆ. ಏನ್ ಮಾತಾಡಲ್ಲ, ಬಾಯ್ಲೆ ಸ್ಟೈಲಾಗಿ ಹೋಗು. ಅಯ್ಯೋ ಇದು ಯಾವ ಸ್ಟೈಲ್ ಅಣ್ಣ ಇದು? ಏನು ಹುಡುಗಿ ಏನು ಕುರಿಗಳು ಅಲ್ಲಾಡಿಸ್ತಾವ ಕುರಿ? ಅಯ್ಯೋ ಏನಿಲ್ಲ ನಿಂತ್ಕಣ ನೀನು. ಆಯ್ತು ಹೋಗೋಣ, ನೀನು ಹೆಂಗೆ ಹೋದೆ ಹೋಗೋಣ ತೆಗೆ. ಏನು ತಪ್ಕೋರಂಗೆ ಹೋಯ್ತು. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಫೋನ್ ಮಾಡು, ಸಾಯಂಕಾಲ ಮಾತಾಡುವ. ಸಾಯಂಕಾಲನೇ ಮಾಡ್ಬೇಕಾ ನಿಂಗೆ? ಸಾಯಂಕಾಲನೇ ಮಾಡ್ಬೇಕು, ಬೆಳಿಗ್ಗೆ ಟೈಮ್ ಆದ್ರೆ ಆಗಲ್ವಾ? ಬೆಳಿಗ್ಗೆ ಟೈಮ್ ಸ್ಕೂಲ್ ಹೊಂಟೋಗಿರ್ತಾಳಲ್ಲ ಬೆಳಿಗ್ಗೆ ಟೈಮು. ಯಾವ್ದಾರ ಇದು ಸ್ಕೂಲ್ ಲವ್? ಯಾವ್ದಣ್ಣ ಇದು? ಸ್ಕೂಲ್ ಹುಡುಗಿಗೆ ಪ್ರಪೋಸ್ ಮಾಡಿದ್ರಾ? 12ನೇ ಕ್ಲಾಸು ಕಾಲೇಜ್ಗೆ ಹೋಗ್ತಾ ಇದ್ಲಲ್ಲ, ಕಾಲೇಜಿಂದ ಬಂದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೆ. ಅಣ್ಣ ನೀನು ಸಾಂಗ್ ಎಲ್ಲ ಆಡ್ತೀಯಾ? ನಾನು ಮೈಕ್ ಇಡಿ ಅಣ್ಣನಿಗೆ, ನಾನೊಂದು ಸಾಂಗ್ ಹೇಳ್ಕೊಡ್ತೀನಿ ಹಾಡು. ಹೇಳಿ. ABCD ರಬ್ಬಲ್ ಗಾಡಿ ಸುಬ್ಬೈ ನೆಡ್ತಿ ತೂ ನನ್ನ ಸೌಂತಿ. ನಿನಗೆಲ್ಲ ಬೋಲ್ತು. ಈಗ ನೀನು ಕರೆಕ್ಟಾಗಿ ಇದು ಮಾಡ್ತಿಲ್ಲ, ನೀನು ಲವ್ ಪ್ರಪೋಸ್ ಕರೆಕ್ಟಾಗಿ ಕೊಡ್ತಿಲ್ಲ ನೀನು. ಹೋಯ್ತಾರೆ. ಅಯ್ಯೋ ಡೈರೆಕ್ಟ್ ನಿಮ್ಮಂಗೆ ಡೈರೆಕ್ಟು. ಏನಣ್ಣ ಡೈರೆಕ್ಟು? ಪ್ರಪೋಸ್ ಮಾಡೋದೆಲ್ಲ ಡೈರೆಕ್ಟು. ಸರಿ ಡೈರೆಕ್ಟ್ ಆಯ್ತು, ಹೆಂಗ್ ಮಾಡು? ಅಂಕಲ್ ಆಗ್ಬಿಟ್ಟು ನೀನು ಹುಡುಗ್ರವ್ರೆ ಕಳಿಸ್ತೀನಿ, ಅಲ್ಲಿ ವಿಡಿಯೋ ಮಾಡ್ತಾವನು. ಏನು ಹುಡುಗ್ರವ್ರೆ ಕಳಿಸ್ತೀನಿ ಅನ್ನೋ ಕದೇನು ಕೇಬಲ್ ಅದು? ನಾನು ಈ ಮನೇಲಿ ಹೇಳಿತ್ತವನಿ, ನೀನು ಹೋಗಿ ಆ ಮನೇಲಿ ಹೇಳ್ಬಿಟ್ಟು ಬಾನುಕ್ಕೆ. ಏನಣ್ಣ ಹಿಂಗೆ ಹೇಳ್ತೀಯ? ಅವ್ರು ಕಳಿಸ್ತೀನಿ, ನನ್ನ ಕೈಲಿ ಆಗೋದಿಲ್ಲ ಅಂತ ಇದೆಯಲ್ಲ. ಹೋಗೋಣ ಹೋಗ್ಲಿ ಪಾಪ. ಸೊ ಈ ಮುಂಜಾನೆ ಕತೆ ಇಲ್ಲ. ರೆಡಿ? ಈಗ ಒಂದು ಸ್ಕಿಟ್ ಮಾಡೋಣ. ಮಾಡುವ. ನಾನು ನೀನು ಗಂಡ ಹೆಂಡತಿ. ನಾನು ನೀನು ಎತ್ತು ಬೇಡವು. ಯಾಕೋ? ನಮ್ಗೆ ಇಷ್ಟ ಇಲ್ಲ ಅಣ್ಣ. ಅಲ್ಲ ಬೇಡ ಒಂದು ನಿಮಿಷ ಅಣ್ಣ, ಇದು ಮುಗಿಸ್ಬಿಡ್ತು. ಅಲ್ಲ ನನಗಿಂತ ಹುಡುಗಿ ಬೇಕಾ ನಿನ್ಗೆ? ನಾನ್ ಸಿಕ್ಕಿರೋದೇ ಹೆಚ್ಚು ಅನ್ಕೋ. ಹೌದಾ? ಸರಿ ಆಯ್ತು ಮಾಡು. ಓಕೆನಾ? ರೆಡಿ ಇಲ್ವಾ? ಆಕ್ಸಲ್ ಮಂಜಾನ ಹೊಂಟೋದ್ನ ಕೇವಲ್ ಮಂಜಾನ? ಅಲ್ಲೇ ಇರು, ಹೋಗಿಬಿಟ್ಟಿಯಾ? ಹೇಗಮ್ಮಕ್ಕ ಅಲ್ಲೇ ಇದೆಯಾ? ಸೀನ್ ಎಲ್ಲ ಹೂವ ಅಣ್ಣ ಜಾಕಿಲ್ವಣ್ಣ? ನೀನೇ ಆಗ್ತಾ ಇದೆಯಲ್ಲ ಜಾಕು. ಕೊಡು. ಏನು ಅಲ್ಲೂ ಎದುರ್ಕ ಹೊಂಟೈತೆ, ಇಲ್ಲೊಂದು ಮಗ ಕೂತಿದ್ದೆ. ಬಾಳೆಯಲ್ಲಿ ಇಲ್ಲ ನೀ ಬಾಳೆಯಲ್ಲಿ ನೀನು ಒಬ್ಬನೇ ಬಂದಿರಮ್ಮ ಮಕ್ಕಳು ಅಂತ. ಈಗ ಇರು ಏನು ಇರೋ ಎಬ್ಬುಲಿ ಕಟಿಂಗ್ ಮಾಡಿಸಿದ್ಯಾ? ಪೊಲೀಸ್ ಕಟಿಂಗ್ ಇದು ಕಳ್ಳನ್ ಕಟಿಂಗ್ ಇದ್ದಂಗೆ ಅದಕ್ಕಲ್ಲ ಸತ್ಯ ಹೋಗಲು. ಏನು ನಿನ್ನ ಹೆಸರು? ಚರಣ್. ಎಷ್ಟನೇ ಕ್ಲಾಸು? 5ನೇ ಕ್ಲಾಸು. ಯಾಕೆ ಓದ್ತಾ ಇದೆಯಾ? ಕಲಿಗೆ ಓದ್ತಾವನಿ. ಏನ? ಚರಣ ಓದುದ. 5ನೇ ಕ್ಲಾಸಾ? ಎಷ್ಟು ವರ್ಷದಿಂದ? ಗೊತ್ತಿಲ್ಲ. ಎಷ್ಟು ವರ್ಷದಿಂದ 5ನೇ ಕ್ಲಾಸು? ಅದೇ ಗೊತ್ತಿಲ್ಲ ನೋಡಿ. ಯಾವ ಸ್ಕೂಲ್ ನೀನು? ಜೆಮ್ಸ್ವರ್ಲ್ಡ್ ಅಕಾಡೆಮಿ. ಇದು ಯಾವ್ದು ನಾಲ್ಕನೇ ಒಳ್ತಾ ಇಲ್ಲ. ಸರಿ ಎಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ. 5ನೇ ಕ್ಲಾಸ್ ಓದ್ಬಿಟ್ಟು ಗೊತ್ತಿಲ್ಲ. ಏನು ಗೊತ್ತು? ಎಲ್ಲ ಗೊತ್ತು. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್. ಎಷ್ಟು ವರ್ಷದಿಂದ? ಅದೇ ಗೊತ್ತಿಲ್ಲ. ಇನ್ನೇನು ಗೊತ್ತು? ಎಲ್ಲ ಗೊತ್ತು. ಎಲ್ಲ ಇರು, ನೀನು ಇಲ್ಲೇ ಕೂತಿರು. ನೀನು ಆಮೇಲಿಂದ 1-2 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯ ನೋಡೋಣ. ಬೇಡ, ಈಗಲೇ ಮಾತಾಡ್ಸೋ ಇರು, ಆಮೇಲೆ ಮಾಡುವ. ಈಗ ಅಕ್ಕ ಒಂದು ಪ್ರಶ್ನೆ ಕೇಳ್ತಾರೆ, ಹೇಳು. ನೀನು ಸ್ಕೂಲ್ಗೆ ಹೋಗ್ತಾ ಇದೆಯಾ ಅಲ್ವಾ? ಹೋಯ್ತಾ ಇಲ್ಲ ಅವನು. ನಿಜವಾಗ್ಲೂ ಹೋಗ್ತಾ ಇದೆಯಾ? ನೀನ್ ಮೈಲಿ ನೀನು ವೇಸ್ಟ್ ಪ್ರಾಪರ್ಟಿ ಕಾಮಿಡಿ ಮಾಡೋನು. ವೇಸ್ಟ್ ಪ್ರಾಪರ್ಟಿ ತರ ನಿಂತ್ಕೊಬೇಡ, ಮೈಕ್ ಇಡಿ. ಈಗ ಒಂದು ಆನೆಗೆ ಎಷ್ಟು ತಲೆ? 3 ತಲೆ. 2 ಆನೆಗೆ 2 ತಲೆ. 3 ಆನೆಗೆ ಎಷ್ಟು ತಲೆ? 3 ತಲೆ. 4 ಆನೆಗೆ ಎಷ್ಟು ತಲೆ? 4 ತಲೆ. 5 ಆನೆಗೆ ಎಷ್ಟು ತಲೆ? 5. 6 ಆನೆಗೆ ಎಷ್ಟು ತಲೆ? 6. ಬರ್ಲಿ ಜೋರ ಚಪ್ಪಾಳೆ, ಸೂಪರ್ ಆಗಿ ಹೇಳ್ದೆ ಕೊಡೋ ನೀನು. ಈಗ 1 ಬೆಕ್ಕಿಗೆ ಎಷ್ಟು ತಲೆ? 1. 2 ಬೆಕ್ಕಿಗೆ ಎಷ್ಟು ತಲೆ? 2. 3 ಬೆಕ್ಕಿಗೆ ಎಷ್ಟು ತಲೆ? 3. 4 ಬೆಕ್ಕಿಗೆ ಎಷ್ಟು ತಲೆ? 4. 5 ಬೆಕ್ಕಿಗೆ ಎಷ್ಟು ತಲೆ? 5. 6 ಬೆಕ್ಕಿಗೆ ಎಷ್ಟು ತಲೆ? 6. ಯೋನಿ ಹೇಳ್ತಾರಪ್ಪ ಇವನು. ಬರ್ಲಿ ಜೋರ ಚಪ್ಪಾಳೆ. ಈಗ 1 ನಾಯಿಗೆ ಎಷ್ಟು ತಲೆ? 1. 2 ನಾಯಿಗೆ ಎಷ್ಟು ತಲೆ? 2. 3 ನಾಯಿಗೆ ಎಷ್ಟು ತಲೆ? 1. 3 ನಾಯಿಗೆ ಎಷ್ಟು ತಲೆ? 1.
ಮೂರ್ ನಾಯಿಗೆ ಎಷ್ಟು ತಲೆ? ಒಂದು. ಹೆಂಗೋ ಒಂದ್ ತಲೆ, ಒಂದಲೆಗೆ ಮೂರ್ ನಾಯಿ ಬರ್ತಾವ? ಹೆಂಗೋ ಮೂರ್ ನಾಯಿಗೆ ಎಷ್ಟು ತಲೆ? ಪಿಕ್ಚರ್ ಅಲ್ಲಿ ಬರ್ತಾವಲ್ಲ. ಪಿಕ್ಚರ್ ಅಲ್ಲಿ ಬರ್ತಾವಲ್ಲ? ಯಾವ ಪಿಕ್ಚರ್ ಅಲ್ಲಿ ನೋಡಿದ್ಯಾ ಮೂರ್ ನಾಯಿ? ಅದು ಯಾರು ಗೊತ್ತಿಲ್ಲ ಗಿರಾಕಿ ಇವನು. ಲವ್, ಮೂರ್ ನಾಯಿಗೆ ಎಷ್ಟು ತಲೆ? ಒಂದು. ಹೆಂಗೋ ಒಂದು? ಅದು ಫಿಲಮ್ ನೋಡಿದ್ಯಾ? ಅದೇ ಫಿಲಮ್ ಹೆಸರು ಗೊತ್ತಿಲ್ಲ ಅಷ್ಟೇ. ಫಿಲಮ್ ಹೆಸರು ಗೊತ್ತಿಲ್ಲ? ಇವನು ಯಾರು ಏನು ಗೊತ್ತಿಲ್ಲ ಗಿರಾಕಿ. ನಿನ್ಗೇನ್ ಗೊತ್ತು? ಎಲ್ಲ ಗೊತ್ತು. ಫಿಲಮ್ ಹೆಸರೇನು? ಆದ್ರೆ ಗೊತ್ತಿಲ್ಲ. ನಾವು ಸ್ಕಿಟ್ ಮಾಡೋಣ. ನೀ ಗೊತ್ತಿಲ್ಲ ಗಿರಾಕಿ ಸೈಡ್ಗೆ ಹೋಗೋ. ಊಟ ಮಾಡ್ದ? ಮಾಡ್ದಿ. ಯಾಕೆ ಮಾಡ್ದೆ ಗೊತ್ತಿಲ್ಲ. ನಿಮ್ ಸ್ಕೂಲ್ ಹೆಸರು ಗೊತ್ತಾ? ಗೊತ್ತು. ಫಿಲಮ್ ಹೆಸರೇನು? ಅದೇ ಗೊತ್ತಿಲ್ಲ. ನಿನ್ಗೇನ್ ಗೊತ್ತು? ಎಲ್ಲ ಗೊತ್ತು. ನಿನ್ನ ಹೆಸರೇನು? ಚರಣ್. ನಿಮ್ಮ ಅಪ್ಪನ ಹೆಸರು? ನಮ್ ರಾಮ್ಲಿಂಗು. ದೊಡ್ಡವನಂದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? IPS. ಯಾಕೆ? IPS ಫುಲ್ ಫಾರ್ಮ್ ಹೇಳು. ಇಂಡಿಯನ್ ಪೊಲೀಸ್ ಸರ್ವಿಸ್. ಅದು ಗೊತ್ತು. ಏನು ಓದ್ಬೇಕು IPS ಆಗೋಕೆ? ಅದೇ ಗೊತ್ತಿಲ್ಲ. ನಗುತ್ ಸರಿ. ಆಮೇಲೆ IPS ಆದ್ಮೇಲೆ? IPS ಆದ್ಮೇಲೆ ಅಷ್ಟೇ. ಅಷ್ಟೇ. ಅದಾದ್ಮೇಲೆ ಏನಾಗ ಮದುವೆ, ಮಕ್ಕಳು, ಮರಿ? ಬೇಡ. ಯಾಕೆ? ಗೊತ್ತಿಲ್ಲ. ಯಾವನ ಇವನು ಗೊತ್ತಿಲ್ಲ. ಸರಿ ಹೋಗು, ಆಯ್ತು. ಏನು ಗೊತ್ತಿಲ್ಲ. ನಿನ್ನ ಹೆಸರು ಗೊತ್ತಿಲ್ಲ ಕಲ ಇವತ್ತಿಂದ. ನಿನ್ನ ಹೆಸರೇನಂದ್ರೆ ಪ್ರವೀಣ್ ಅಲ್ವಾ? ಚರಣ. ಗೊತ್ತಿಲ್ಲ ಚರಣ. ಬಳಕೆ ಆಗ್ತಿದೆ. ಎಲ್ಲಿ ಜಾಸ್ತಿ ಬೆಳೀತಾ ಇದೆ ಅಂತಂದರೆ ನಮ್ಮ ಹಳ್ಳಿಗಳ ಕಡೆನೆ, ಎಸ್ಪೆಷಲಿ ನಮ್ಮ ಮಂಡ್ಯ, ಮೈಸೂರು, ಹಾಸನು, ನಮ್ಮ ಈ ಸುತ್ತಮುತ್ತದ ಪ್ರದೇಶಗಳಲ್ಲೇ ಜಾಸ್ತಿ ಬಳಕೆ ಆಗ್ತಾ ಇದೆ. ಇನ್ನು ಹೊರಗಡೆ ನಮ್ಮ ಬೆಂಗಳೂರುಗಳಿಗೆಲ್ಲ ಬಂದರೆ ಕನ್ನಡ ಬಳಸೋರೆ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ. ಇವಾಗಂತೂ ಮಾಡ್ರನ್ ಲೈಫ್ ಸ್ಟೈಲ್ಗೆ ಎಲ್ಲರೂ ಅಡಾಪ್ಟ್ ಆಗಿರೋದ್ರಿಂದ ಒಬ್ಬರು ಸಾಹಿತಿಗಳು ಒಂದು ಮಾತನ್ನ ಹೇಳಿದ್ದಾರೆ. ಸೊ ಅದನ್ನು ನಾನು ನಿಮ್ಮೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಸಾಹಿತಿ ಹೇಳ್ತಾರೆ, ನಮ್ಮೆಲ್ರಿಗೂ ಕೇಶದ ಮೇಲಿರುವಂತಹ ವ್ಯಾಮೋಹ ಕೇಶರಾಜನ ಮೇಲೆ ಇದ್ದಿದ್ದರೆ, ಆಸ್ತಿಯ ಮೇಲಿರುವ ವ್ಯಾಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿರುವಂತಹ ವ್ಯಾಮೋಹ ಪಂಪನ ಮೇಲೆ ಇದ್ದಿದ್ದರೆ, ಮಣ್ಣಿನ ಮೇಲಿರುವಂತಹ ವ್ಯಾಮೋಹ ರನ್ನನ ಮೇಲೆ ಇದ್ದಿದ್ದರೆ, ಮುತ್ತು ರತ್ನಗಳ ಮೇಲಿರೋ ವ್ಯಾಮೋಹ ರತ್ನ ತ್ರಯರ ಮೇಲೆ ಇದ್ದಿದ್ದರೆ, DVD-ಯ ಮೇಲಿರುವ ವ್ಯಾಮೋಹ DVG-ಯ ಮೇಲೆ ಇದ್ದಿದ್ದರೆ, ಶೃಂಗಾರದ ಮೇಲಿರುವಂತಹ ವ್ಯಾಮೋಹ ಕವಿ ಕಂಬಾರರ ಮೇಲೆ ಇದ್ದಿದ್ದರೆ, ಬಣ್ಣದ ಮೇಲಿರುವ ವ್ಯಾಮೋಹ ಅಣ್ಣ ಬಸವಣ್ಣನ ಮೇಲೆ ಇದ್ದರೆ, ಕನ್ನಡಿಯ ಮೇಲಿರುವ ವ್ಯಾಮೋಹ ಕನ್ನಡದ ಮೇಲೆ ಇದ್ದಿದ್ದರೆ ಆ ಎನ್ನ ತಾಯಿ ಕನ್ನಡಾಂಬೆಗೆ ಭಾರವಾಗುವ ಬದಲು ನಾವೆಲ್ಲರೂ ಬಂಗಾರವಾಗುತ್ತಿದ್ದೆವು ಅಂತ ಹೇಳಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮಗಿರುವಂತಹ ವ್ಯಾಮೋಹವನ್ನ, ಯಾವ್ಯಾವ್ದ್ರ ಮೇಲೋ ಇರೋ ವ್ಯಾಮೋಹವನ್ನ ನಮ್ಮ ಭಾಷೆಯ ಮೇಲೆ, ನಮ್ಮ ಜನ್ಮಭೂಮಿ ಮೇಲೆ ಇಟ್ಕೊಳ್ಳೋಣ ಅನ್ನೋಂಥ ಒಂದು ಮಾತನ್ನ ಹೇಳ್ತಾ ಸ್ಕಿಟ್ಟನ್ನ ಶುರು ಮಾಡೋಣ. ಯಾಕೋ ಜೋಶ್ ಕಮ್ಮಿ ಆಗಿದೆ, ಹೊಟ್ಟೆ ಹಸಿವಾಗಿದ್ಯಾ?